ಹಾಯ್ ಫ್ರೆಂಡ್ಸ್, ನಾವು ದಿನವೂ ಕೇಳೋ ಪ್ರಶ್ನೆಗಳು ಆದರೆ ಉತ್ತರ ಗೊತ್ತಿಲ್ಲ ಅಂದ್ರೆ ಶಾಕ್ ಆಗ್ತೀರಾ? ಕಲ್ಲಂಗಡಿಯ ಜೊತೆ ಏನು ಕುಡಿಯಬಾರದು, ಪ್ರಧಾನಮಂತ್ರಿಯ ಸಂಬಳ ಎಷ್ಟು, ಮತ್ತು ನಾವು ಮಲಗಿದ್ರೂ ಸುತ್ತಮುತ್ತ ನೋಡೋ ಪ್ರಾಣಿ ಯಾವುದು ಗೊತ್ತಾ? ಇವತ್ತಿನ ಜಿಕೆ ನಿಮ್ಮ ಬ್ರೈನ್ಗೆ ಫುಲ್ ಜಿಮ್ ಮಾಡಿಸುತ್ತೆ. ರೆಡಿಯಾ? ಶುರು ಮಾಡೋಣ. ಕರ್ನಾಟಕದ ಊಟಿ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಮಡಿಕೇರಿ, ಬಿ ಕೆಮ್ಮಣ್ಣುಗುಂಡಿ, ಸಿ ಸಕಲೇಶಪುರ, ಡಿ ಕೊಡಚಾದ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಕಲೇಶಪುರ. ತಂಪು ಹವಾಮಾನ ಮತ್ತು ಬೆಟ್ಟಗಳ ಸೌಂದರ್ಯದಿಂದ ಇದನ್ನು ಕರ್ನಾಟಕದ ಊಟಿ ಎನ್ನುತ್ತಾರೆ. ಮಲ ವಿಸರ್ಜನೆ ಸರಿಯಾಗಿ ಆಗಲು ಏನು ಕುಡಿಯಬೇಕು? ನಿಮ್ಮ ಆಪ್ಷನ್ಸ್: ಎ ತಣ್ಣೀರು, ಬಿ ಬೆಚ್ಚಗಿನ ನೀರು, ಸಿ ಸೋಡಾ, ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಚ್ಚಗಿನ ನೀರು. ಬೆಳಗ್ಗೆ ಬೆಚ್ಚಗಿನ ನೀರು ಕುಡಿದರೆ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಆರಂಭವಾಯಿತು? ನಿಮ್ಮ ಆಪ್ಷನ್ಸ್: ಎ ಅಕ್ಕಿ, ಬಿ ಗೋಧಿ, ಸಿ ಜೋಳ, ಡಿ ರಾಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿ. ಗೋಧಿಯ ಉತ್ಪಾದನೆ ಹೆಚ್ಚಾಗಿದ್ದರಿಂದ ಹಸಿರು ಕ್ರಾಂತಿಯ ಆರಂಭಕ್ಕೆ ಕಾರಣವಾಯಿತು. ರಾಮಾಯಣವು ಯಾವ ಯುಗಕ್ಕೆ ಸೇರಿದೆ? ನಿಮ್ಮ ಆಪ್ಷನ್ಸ್: ಎ ದ್ವಾಪರ ಯುಗ, ಬಿ ತ್ರೇತಾಯುಗ, ಸಿ ಕಲಿಯುಗ, ಡಿ ಸತ್ಯಯುಗ. ಸರಿಯಾದ ಉತ್ತರ ಆಪ್ಷನ್ ಬಿ ತ್ರೇತಾಯುಗ. ರಾಮಾಯಣದ ಕಥೆಗಳು ತ್ರೇತಾಯುಗದಲ್ಲಿ ನಡೆದವು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಒಂದು ಸಣ್ಣ ಪ್ರಶ್ನೆ ಫ್ರೆಂಡ್ಸ್, ಇಲ್ಲಿವರೆಗೂ 5ರಲ್ಲಿ ಎಷ್ಟು ಸರಿಯಾಯಿತು? ಕಮೆಂಟ್ನಲ್ಲಿ ನಿಮ್ಮ ಸ್ಕೋರ್ ಹಾಕಿ. ನಿಜವಾದ ಜಿಕೆ ಮಾಸ್ಟರ್ ಯಾರು ನೋಡೋಣ. ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದರು? ನಿಮ್ಮ ಆಪ್ಷನ್ಸ್: ಎ 150 ವರ್ಷ, ಬಿ 190 ವರ್ಷ, ಸಿ 90 ವರ್ಷ, ಡಿ 300 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 190 ವರ್ಷ. ಸುಮಾರು 2 ಶತಮಾನಗಳ ಕಾಲ ಬ್ರಿಟಿಷರ ಆಡಳಿತ ಭಾರತದಲ್ಲಿ ಮುಂದುವರೆದಿತ್ತು. ಮಲಗಿದ್ದರೂ ಸುತ್ತಮುತ್ತ ನೋಡಲು ಸಾಧ್ಯವಾಗುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ನಾಯಿ, ಬಿ ಕುದುರೆ, ಸಿ ಹಾವು, ಡಿ ಬೆಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆ. ಕುದುರೆ ನಿಂತ ಸ್ಥಿತಿಯಲ್ಲೇ ಮಲಗಬಹುದು ಮತ್ತು ಎಚ್ಚರಿಕೆಯಿಂದಿರುತ್ತದೆ. ಪ್ರಧಾನಮಂತ್ರಿಯವರ ಮಾಸಿಕ ಸಂಬಳ ಎಷ್ಟು? ನಿಮ್ಮ ಆಪ್ಷನ್ಸ್: ಎ 1 ಲಕ್ಷ, ಬಿ 1.6 ಲಕ್ಷ, ಸಿ 2 ಲಕ್ಷ, ಡಿ 3 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 1.6 ಲಕ್ಷ ರೂಪಾಯಿಗಳು. ಭಾರತದ ಪ್ರಧಾನಮಂತ್ರಿಗೆ ನಿಗದಿತ ವೇತನ ಮತ್ತು ಭತ್ಯೆಗಳು ದೊರೆಯುತ್ತವೆ. ಕಲ್ಲಂಗಡಿಯ ಜೊತೆ ಯಾವ ಪಾನೀಯವನ್ನು ಸೇವಿಸಬಾರದು? ನಿಮ್ಮ ಆಪ್ಷನ್ಸ್: ಎ ಹಾಲು, ಬಿ ನೀರು, ಸಿ ಮಜ್ಜಿಗೆ, ಡಿ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ಕೆಲವರಿಗೆ ಇದು ಜೀರ್ಣಕ್ರಿಯೆಗೆ ತೊಂದರೆ ಕೊಡಬಹುದು ಎಂದು ಹೇಳುತ್ತಾರೆ. ಯಾವ ಹಣ್ಣಿನಲ್ಲಿ ವಿಟಮಿನ್ ಎ, ಬಿ, ಸಿ, ಇ ದೊರೆಯುತ್ತವೆ? ನಿಮ್ಮ ಆಪ್ಷನ್ಸ್: ಎ ಸೇಬು, ಬಿ ಬಾಳೆಹಣ್ಣು, ಸಿ ಮಾವು, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾವು. ಮಾವಿನಲ್ಲಿ ಹಲವು ವಿಧದ ವಿಟಮಿನ್ಗಳು ದೊರೆಯುತ್ತವೆ. ಸುಮ್ಮನೆ ಹಣ್ಣುಗಳ ರಾಜ ಎಂದು ಕರೆಯುವುದಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ಬೇಯಿಸದಿದ್ದರೆ ಜೀರ್ಣಕ್ಕೆ ತೊಂದರೆ ಕೊಡುವ ಆಹಾರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಕ್ಕಿ, ಬಿ ಬೇಳೆ, ಸಿ ಮೊಟ್ಟೆ, ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೇಳೆ. ಸರಿಯಾಗಿ ಬೇಯಿಸದಿದ್ದರೆ ಬೇಳೆ ಜೀರ್ಣವಾಗಲು ಕಷ್ಟವಾಗುತ್ತದೆ. ಫ್ರೆಂಡ್ಸ್, ಸತ್ಯ ಹೇಳಿ, ಇಲ್ಲಿವರೆಗೂ ಗೊತ್ತಿದ್ದ ಪ್ರಶ್ನೆಗಿಂತ ಅಯ್ಯೋ ಇದು ಗೊತ್ತಿರಬೇಕಿತ್ತು ಅನ್ನಿಸೋದು ಹೆಚ್ಚು ಅಲ್ವಾ? ಇದೇ ಜಿಕೆ ಮಜಾ ಫ್ರೆಂಡ್ಸ್.
ಜಗತ್ತಿನಲ್ಲಿ ಒಂದೇ ಮುಖದ ಜನ ಎಷ್ಟು ಜನ ಇರಬಹುದು? ನಿಮ್ಮ ಆಪ್ಷನ್ಸ್: ಎ 2 ಜನ, ಬಿ 5 ಜನ, ಸಿ 7 ಜನ, ಡಿ 10 ಜನ. ಸರಿಯಾದ ಉತ್ತರ ಆಪ್ಷನ್ ಸಿ 7 ಜನ. ಒಂದೇ ರೀತಿಯ ಮುಖ ಹೊಂದಿರುವವರು ಜಗತ್ತಿನಲ್ಲಿ ಇರಬಹುದು ಎನ್ನುವ ಜನಪ್ರಿಯ ಮಾತಿದೆ. ಕೋಳಿಯ ಯಾವ ಭಾಗದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಾಲು, ಬಿ ರೆಕ್ಕೆ, ಸಿ ಚರ್ಮ, ಡಿ ತಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ. ಕೋಳಿ ಚರ್ಮದಲ್ಲಿ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಹೆಚ್ಚು ಇರುತ್ತದೆ. ಹೆಚ್ಚು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗುವ ಸೂರ್ಯನ ಸಮಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಾಹ್ನ. ಮಧ್ಯಾಹ್ನ ಸೂರ್ಯನ ಯುವಿ ಕಿರಣಗಳು ಹೆಚ್ಚು ತೀವ್ರವಾಗಿರುತ್ತವೆ. ಭಾರತದಲ್ಲಿ ಹೆಚ್ಚು ಪವನ ಶಕ್ತಿ ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಗುಜರಾತ್, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ಗಾಳಿ ವಿದ್ಯುತ್ ಉತ್ಪಾದನೆಯಲ್ಲಿ ತಮಿಳುನಾಡು ಪ್ರಮುಖ ಸ್ಥಾನದಲ್ಲಿದೆ. ಕರ್ನಾಟಕದ ಭತ್ತದ ಕಣಜ ಎಂದು ಕರೆಯುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ಕೊಪ್ಪಳ, ಸಿ ಬೆಳಗಾವಿ, ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಪ್ಪಳ. ಇಲ್ಲಿ ಅಕ್ಕಿ ಉತ್ಪಾದನೆ ಹೆಚ್ಚು ಇರುವುದರಿಂದ ಈ ಹೆಸರು ಬಂದಿದೆ. ಇಲ್ಲಿವರೆಗೂ ಬಂದಿದ್ರೆ ನೀವು ರಿಯಲ್ ಜಿಕೆ ಲವರ್. ಈ ವಿಡಿಯೋವನ್ನು ಒಬ್ಬ ಫ್ರೆಂಡ್ಗೆ ಶೇರ್ ಮಾಡಿ. ಅವನು ಅಥವಾ ಅವಳು ಎಷ್ಟು ಹೇಳ್ತಾರೆ ನೋಡೋಣ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆಯಾಗುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಗುಂಬೆ, ಬಿ ಬೀದರ್, ಸಿ ಚಿತ್ರದುರ್ಗ, ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅತಿ ಕಡಿಮೆ ಮಳೆಯಾಗುವ ಪ್ರದೇಶವಾಗಿದೆ. ಭಾರತದಲ್ಲಿ ಮೊದಲ ಮ್ಯೂಸಿಕಲ್ ರೋಡ್ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಗುಜರಾತ್, ಬಿ ಮಹಾರಾಷ್ಟ್ರ, ಸಿ ಹಿಮಾಚಲ ಪ್ರದೇಶ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಸಂಗೀತ ರಸ್ತೆ ಮಹಾರಾಷ್ಟ್ರದ ಮುಂಬೈನ ಕರಾವಳಿ ರಸ್ತೆಯಲ್ಲಿದೆ. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಮಾಡುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಪಪ್ಪಾಯಿ, ಬಿ ನೇರಳೆ ಹಣ್ಣು, ಸಿ ದ್ರಾಕ್ಷಿ, ಡಿ ಚಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ನೇರಳೆ ಹಣ್ಣು. ನೇರಳೆ ಹಣ್ಣು ಅಥವಾ ಜಾಮೂನು ಆರೋಗ್ಯಕ್ಕೆ ಉಪಕಾರಿ ಎಂದು ಪರಂಪರೆಯಿಂದ ಬಳಸುತ್ತಾರೆ. ಹೆಚ್ಚು ಅದೃಷ್ಟಶಾಲಿಗಳು ಹುಟ್ಟುತ್ತಾರೆ ಎಂದು ಹೇಳುವ ತಿಂಗಳು ಯಾವುದು? ನಿಮ್ಮ ಆಪ್ಷನ್ಸ್: ಎ ಜನವರಿ, ಬಿ ಮಾರ್ಚ್, ಸಿ ಜುಲೈ, ಡಿ ಡಿಸೆಂಬರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್. ಕೆಲವು ಅಧ್ಯಯನಗಳು ಮತ್ತು ನಂಬಿಕೆಗಳಲ್ಲಿ ಹೀಗೆ ಹೇಳಲಾಗುತ್ತದೆ. ಭಾರತದಲ್ಲಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ಕಂಡುಬರುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೇರಳ, ಬಿ ಮಿಜೋರಾಂ, ಸಿ ಪಂಜಾಬ್, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಮಿಜೋರಾಂ. ಭಾರತದಲ್ಲಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ಕಂಡುಬರುವುದು ಮಿಜೋರಾಂನಲ್ಲಿ. ಫ್ರೆಂಡ್ಸ್, ಜಿಕೆ ಅಂದ್ರೆ ಪುಸ್ತಕ ಓದೋದು ಮಾತ್ರ ಅಲ್ಲ. ಇಂತಹ ಚಿಕ್ಕ ಚಿಕ್ಕ ವಿಷಯ ಗೊತ್ತಾದ್ರೆ ಮಾತುಕತೆಯಲ್ಲೇ ನಾವು ಗೂಗಲ್ ಆಗಿ ಬಿಡ್ತೀವಿ. ನಿಮ್ಮ ಸ್ಕೋರ್ ಎಷ್ಟು ಆಯ್ತು ಕಮೆಂಟ್ ನಲ್ಲಿ ಬರೆಯಿರಿ. ಇನ್ನು ಇಂಥ ಇಂಟ್ರೆಸ್ಟಿಂಗ್ ಜಿಕೆ ಬೇಕಂದ್ರೆ ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕ್ವಿಜ್ ನಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.